ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ 2024-25 ಮಾಡೆಲ್ ಕ್ವಶನ್ ಪೇಪರಿಗೆ ಸಂಬಂಧಪಟ್ಟಾಗೆ ಪಾರ್ಟ್ ಎಲ್ಲಿ ಕೇಳಿರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ವರ್ಡ್ ಆನ್ಸರ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳಿದ್ದೆ. ಸೊ ಆ ವಿಡಿಯೋನ ಯಾರಾದರೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಸೆಕ್ಷನ್ ಸಿ ಯಲ್ಲಿ ಕೇಳಿರುವಂತಹ 4 ಮಾರ್ಕ್ಸಿನ ಕ್ವಶನ್ಸು, ಅದಕ್ಕೆ ಆನ್ಸರ್ಸು. ನೆಕ್ಸ್ಟ್ ಪಾರ್ಟ್ ಡಿ ಯಲ್ಲಿ ಕೇಳಿರುವಂತಹ 8 ಮಾರ್ಕ್ಸಿನ ಕ್ವಶನ್ಸು ಮತ್ತು ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಲೇಟಾಗಿ ಹಾಕ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಈ ಹಿಂದಿನ ವಿಡಿಯೋಗಳಲ್ಲಿ ಪಾರ್ಟ್ ಸಿ ಯಲ್ಲಿ 4 ಮಾರ್ಕ್ಸಿಗೆ ನೀವು ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ಗಳನ್ನ ಓದ್ಕೊಳ್ಬೇಕು ಅನ್ನೋದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಸೆಕ್ಷನ್ ಸಿ ಪಾರ್ಟಿಗೆ ಸಂಬಂಧಪಟ್ಟಾಗೆ. ದಟ್ ಮೀನ್ಸ್ ಇಲ್ಲಿರುವಂಥ ಕ್ವಶನ್ಸ್ ಅಷ್ಟೇ ನೋಡ್ಕೊಳ್ಳೋದಲ್ಲ 4 ಮಾರ್ಕ್ಸಿಗೆ, ಟೋಟಲ್ ಆಗಿ 4 ಮಾರ್ಕ್ಸಿಗೆ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟು ಅನ್ನುವಂತಹ ಒಂದು ವಿಡಿಯೋ. ಅದೇ ರೀತಿ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ 8 ಮಾರ್ಕ್ಸಿನ ಕ್ವಶನ್ಸ್ನ ಕವರ್ ಮಾಡಿದ್ದೀನಿ. ಅಂದರೆ 8 ಮಾರ್ಕ್ಸಿಗೆ ಟೋಟಲ್ ಆಗಿ 5 ಕ್ವಶನ್ಸ್ ಕೊಡ್ತಾರೆ. ನೀವು 3 ಕ್ವಶನ್ಸಿಗೆ ಆನ್ಸರ್ ಮಾಡಬೇಕಲ್ವಾ? ಆ 3 ಕ್ವಶನ್ಸು ಇಲ್ಲಿರೋದು ಬಿಟ್ಟು ಇದ್ರ ಜೊತೆಗೆ ಇನ್ಯಾವುದು ಓದ್ಕೊಳ್ಬೇಕು ಅನ್ನುವಂಥ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸ್ಗಳು ಹಾಕೋ ಕಾರಣದಿಂದ ಇದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಈ ವಿಡಿಯೋದಲ್ಲಿ ಜಸ್ಟ್ ಈ ಒಂದು ಪೇಪರಲ್ಲಿ ಏನು ಕ್ವಶನ್ಸ್ ಇದೆ ಅದಕ್ಕೆ ಮಾತ್ರ ನಾನು ಆನ್ಸರ್ಸ್ನ ಹೇಳ್ತಾ ಇರೋದು. ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಬಿಕಾಸ್ ಇದು ಇಂಪಾರ್ಟೆಂಟೇ. ಬಟ್ ನಾ 4 ಮಾರ್ಕ್ಸ್ 8 ಮಾರ್ಕ್ಸ್ ಸಪ್ರೇಟ್ ಏನು ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಕ್ವಶನ್ಸು ಆನ್ಸರ್ಸ್ ಎಂದು. ಆ ವಿಡಿಯೋನ ವಾಚ್ ಮಾಡಿ, ಓಕೆನಾ? ಫಸ್ಟ್ ಒನ್, ಎ ಬಿಸ್ನೆಸ್ ವಿಚ್ ಈಸ್ ಓನ್ಡ್, ಮ್ಯಾನೇಜ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಎ ಸಿಂಗಲ್ ಪರ್ಸನ್. ಒಂದು ಬಿಸ್ನೆಸ್ ಇದೆ, ಒಬ್ಬ ವ್ಯಕ್ತಿ ಅದನ್ನು ಹೊಂದಿದ್ದಾನೆ, ಮ್ಯಾನೇಜ್ ಮಾಡ್ತಾ ಇದ್ದಾನೆ, ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಆ ಒಂದು ಬಿಸ್ನೆಸ್ಸನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನೋ ಡೌಟ್ STC, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಕರಿತೀವಿ, ಓಕೆನಾ? ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಹೇಳ್ಕೊಂಡು ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. 4 ಮಾರ್ಕ್ಸಿನ ಕ್ವಶನ್ನು. ಅಲ್ಲಿ ಹಿಯರ್ ಐಡೆಂಟಿಫೈ ದ ಫಾರ್ಮ್ ಆಫ್ ಬಿಸ್ನೆಸ್ ಅಂತ ಹೇಳಿದ್ರೇ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಗುತ್ತೆ, ಅದಕ್ಕೆ 1 ಮಾರ್ಕ್ ಸಿಗುತ್ತೆ. ರಿಮೈನಿಂಗ್ 3 ಮಾರ್ಕ್ಸು 3 ಅಡ್ವಾಂಟೇಜಸ್ನ ಬರೀಬೇಕು. 3 ಅಡ್ವಾಂಟೇಜಸ್ನ ಬರೆದ್ರೆ ನಿಮಗೆ ಅಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ ಆಗಿ 4 ಮಾರ್ಕ್ಸ್ ಆಯಿತು. ಹಾಗಾದರೆ ನಿಮಗೆ 4 ಮಾರ್ಕ್ಸಿಗೆ ಕ್ವಶನ್ ಯಾವುದೇ ಕೇಳಿದ್ರು ಕೂಡ ಒಂದು ಮೀನಿಂಗ್ನ ಬರೀಲೇಬೇಕು. 8 ಮಾರ್ಕ್ಸಿಗೆ ಕೂಡ ಒಂದು ಮೀನಿಂಗ್ ಬರೀಬೇಕು. ಇಲ್ಲಿ 2 ಮೀನಿಂಗ್ ಇದೆ, ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ನೀವು ಬರೀಬಹುದು. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ರೆಫರ್ಸ್ ಟು ಎ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ವಿಚ್ ಈಸ್ ಓನ್ಡ್, ಮ್ಯಾನೇಜ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಆನ್ ಇಂಡಿವಿಜುವಲ್ ಹೂ ಗೆಟ್ಸ್ ಆಲ್ ಪ್ರಾಫಿಟ್ಸ್ ಆ್ಯಂಡ್ ಬೇರ್ಸ್ ಆಲ್ ರಿಸ್ಕ್ ಅಂತ ಬರೀರಿ. ನೆಕ್ಸ್ಟು ಐಡೆಂಟಿಫೈ ದ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಕೇಳಿದಾರಲ್ಲ, ಇಲ್ಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಬರೀರಿ. ನೆಕ್ಸ್ಟು 3 ಅಡ್ವಾಂಟೇಜಸ್ ಕೇಳಿದ್ದಾರೆ. ನಾನಿಲ್ಲಿ ಈ ಒಂದು ಕಾನ್ಸೆಪ್ಟು ನಿಮಗೆ 8 ಮಾರ್ಕ್ಸಿಗೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫೀಚರ್ಸ್ ಯಾವುದು, ಅಡ್ವಾಂಟೇಜಸ್ ಯಾವುದು, ಡಿಸ್ಅಡ್ವಾಂಟೇಜಸ್ ಯಾವುದು ಅಂತ ಹೇಳ್ಕೊಂಡು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೆ. ಜಸ್ಟ್ ಇಲ್ಲಿ ಅವ್ರು ಕೇಳಿರೋದು 3 ಅಡ್ವಾಂಟೇಜಸ್ನ ಬರೀರಿ ಅಂತ. ಇಲ್ಲಿ 5 ಅಡ್ವಾಂಟೇಜಸ್ ಇದೆ. ಯಾವುದಾದ್ರೂ 3ನ ಸಿಂಪಲ್ಲಾಗಿ ನೀವು ಎಕ್ಸ್ಪ್ಲೈನ್ ಮಾಡಿನೇ ಬರೀಬೇಕು. ಈಸಿ ಆಫ್ ಫಾರ್ಮೇಷನ್ ಆ್ಯಂಡ್ ಕ್ಲೋಜರ್, ಕ್ವಿಕ್ ಡಿಸಿಷನ್ ಮೇಕಿಂಗ್, ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್, ಬಿಸ್ನೆಸ್ ಸೀಕ್ರೆಸಿ, ಪ್ರಾಫಿಟ್, ಎ ಡೈರೆಕ್ಟ್ ಇನ್ಸೆಂಟಿವ್ ಫಾರ್ ಹಾರ್ಡ್ ವರ್ಕ್. ಸೊ ಯಾವುದು ಬೇಕಾದರೂ ಬರೀಬಹುದು. ನೆಕ್ಸ್ಟು ಈ ಪೇಪರಲ್ಲಿ ಕೇಳಿರುವಂಥದ್ದು 4 ಮಾರ್ಕ್ಸಿನ ಸೆಕೆಂಡ್ ಒನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಫೀಚರ್ಸ್ ಆಫ್ ಗ್ಲೋಬಲ್ ಎಂಟರ್ಪ್ರೈಸಸ್. ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಹೇಳಿದರೆ ಏನು, ಅದ್ರ ಫೀಚರ್ಸ್ನ ಬರೀಬೇಕು. ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ MNCs, ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ ಆರ್ ಹ್ಯೂಜ್ ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ಸ್ ವಿಚ್ ಎಕ್ಸ್ಟೆಂಡ್ ದೇರ್ ಇಂಡಸ್ಟ್ರಿಯಲ್ ಆ್ಯಂಡ್ ಮಾರ್ಕೆಟಿಂಗ್ ಆಪರೇಷನ್ಸ್ ಥ್ರೂ ಎ ನೆಟ್ವರ್ಕ್ ಆಫ್ ದೇರ್ ಬ್ರಾಂಚಸ್ ಇನ್ ಸೆವರಲ್ ಕಂಟ್ರೀಸ್. ಫೀಚರ್ಸ್: huge capital resources, foreign collaboration, centralized control, advanced technology, product innovation, marketing strategies, expansion of market territory. ಸೊ ಯಾವುದಾದ್ರೂ 4ನ್ನ ಪಾಯಿಂಟ್ಸ್ ನೀವು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು, ಓಕೆನಾ? ನೆಕ್ಸ್ಟ್ ಒನ್, ಇಲ್ಲಿ ಕೇಳಿರುವಂಥದ್ದು, ಆಸ್ ಎ ಕಸ್ಟಮರ್ ಆಫ್ ಎ ಪೋಸ್ಟ್ ಆಫೀಸ್ ಲಿಸ್ಟ್ ಔಟ್ ಎನಿ 4 ಪೋಸ್ಟಲ್ ಸರ್ವೀಸಸ್ ಎಂಜಾಯ್ಡ್ ಬೈ ಯು. ನೀವು ಪೋಸ್ಟಲ್ ಸರ್ವಿಸ್ ಬಗ್ಗೆ ಬರೀಬೇಕು. ಸೊ Indian Postal Department provides various postal services across India. Various facilities or postal services provided by Postal Department are categorized by 2 types facilityಯನ್ನು ಕೊಡುತ್ತೆ ನಮಗೆ ಪೋಸ್ಟಲ್ ಸರ್ವೀಸು, ಪೋಸ್ಟಲ್ ಆಫೀಸು. ಫೈನಾನ್ಷಿಯಲ್ ಫೆಸಿಲಿಟೀಸು, ಸೆಕೆಂಡ್ ಒನ್ ಮೇಲ್ ಫೆಸಿಲಿಟೀಸು. ಫೈನಾನ್ಷಿಯಲ್ ಫೆಸಿಲಿಟೀಸ್ ಅಂತ ಹೇಳಿದರೆ ದೀಸ್ ಫೆಸಿಲಿಟೀಸ್ ಆರ್ ಪ್ರೊವೈಡೆಡ್ ಥ್ರೂ ದ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಸ್. ಸೇವಿಂಗ್ ಸ್ಕೀಮ್ಸ್ ಮುಖಾಂತರ ಕೊಡುವಂತಹ ಒಂದು ಫೈನಾನ್ಷಿಯಲ್ ಫೆಸಿಲಿಟಿ. ಸ್ಕೀಮ್ಸ್ ಲೈಕ್ PPF, KEP, NSC. PPF ಅಂತ ಹೇಳಿದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, KVP ಕಿಸಾನ್ ವಿಕಾಸ್ ಪತ್ರ, NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟು. ಅಲ್ಲಿಗೆ ಒಂದು ಫೈನಾನ್ಷಿಯಲ್ ಫೆಸಿಲಿಟಿ ಕೊಡುತ್ತೆ ಪೋಸ್ಟ್ ಆಫೀಸ್ ಅಂತ ಆಯಿತು. ಸೆಕೆಂಡ್ ಒನ್ನು ಮೇಲ್ ಫೆಸಿಲಿಟಿ. ಮೇಲ್ ಫೆಸಿಲಿಟಿ ಅಂತ ಹೇಳಿದ್ರೆ ಮೇಲ್ ಸರ್ವೀಸಸ್ ಕನ್ಸಿಸ್ಟ್ ಆಫ್ ಪಾರ್ಸಲ್, ರಿಜಿಸ್ಟ್ರೇಷನ್ ಆ್ಯಂಡ್ ಇನ್ಶೂರೆನ್ಸ್ ಫೆಸಿಲಿಟಿ. ಏನು ಹಾಗಂದರೆ ಪಾರ್ಸಲ್ ಫೆಸಿಲಿಟಿ, ದಟ್ ಈಸ್ ಟ್ರಾನ್ಸ್ಮಿಷನ್ ಆಫ್ ಆರ್ಟಿಕಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ಎನದರ್, ಈ ಒಂದು ಸರ್ವಿಸ್ ಕೊಡುತ್ತೆ. ರಿಜಿಸ್ಟ್ರೇಷನ್ ಫೆಸಿಲಿಟಿ ಟು ಪ್ರೊವೈಡ್ ಸೆಕ್ಯೂರಿಟಿ of the transmitted articles. Insurance facility to provide insurance cover for all risk in the course of transmission by post. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಅದರ್ ಫೆಸಿಲಿಟೀಸ್ ಕೂಡ
ಪ್ರೊವೈಡ್ ಮಾಡುತ್ತೆ ಪೋಸ್ಟಲ್ ಸರ್ವೀಸಸ್ ನಮಗೆ. ಹಾಗಾಗಿ ಅದರ್ ಸರ್ವೀಸಸ್ ಯಾವುದು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಲ್ಸೋ ಆಫರ್ಸ್ ಅಲೈಡ್ ಫೆಸಿಲಿಟೀಸ್, ಗ್ರೀಟಿಂಗ್ ಪೋಸ್ಟ್, ಡೈರೆಕ್ಟ್ ಪೋಸ್ಟ್, ಇಂಟರ್ನ್ಯಾಷನಲ್ ಮಾನಿಟರಿ ಟ್ರಾನ್ಸ್ಫರ್, ಪಾಸ್ಪೋರ್ಟ್ ಫೆಸಿಲಿಟಿ, ಮೀಡಿಯಾ ಪೋಸ್ಟ್, ಸ್ಪೀಡ್ ಪೋಸ್ಟ್, ಇ ಬಿಲ್. ಓಕೆನಾ, ಇದಿಷ್ಟು ಕೂಡ ಪೋಸ್ಟ್ ಆಫೀಸು ಪ್ರೊವೈಡ್ ಮಾಡುವಂತಹ ಸರ್ವೀಸಸ್. ಫಸ್ಟ್ ಒನ್ ಫೈನಾನ್ಷಿಯಲ್ ಫೆಸಿಲಿಟಿ, ಸೆಕೆಂಡ್ ಒನ್ ಮೇಲ್ ಫೆಸಿಲಿಟಿ, ಲಾಸ್ಟ್ ಒನ್ ಅದರ್ಸ್ ಫೆಸಿಲಿಟೀಸ್ ಅಥವಾ ಅಲೈಡ್ ಫೆಸಿಲಿಟೀಸ್ ಅಥವಾ ಎಕ್ಸ್ಟ್ರಾ ಫೆಸಿಲಿಟೀಸ್. ಓಕೆ, ನೆಕ್ಸ್ಟ್ ಒನ್ 4 ಮಾರ್ಕ್ಸಿನ ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ವೇಸ್ ಆಫ್ ಪೇಮೆಂಟ್ ಇನ್ ಆನ್ಲೈನ್ ಟ್ರಾನ್ಸಾಕ್ಷನ್. ಸೊ ನಾವು ಆನ್ಲೈನಲ್ಲಿ ಯಾವುದಾದ್ರೂ ಒಂದು ಗೂಡ್ ಅಥವಾ ಪರ್ಚೇಸ್ ಮಾಡಿದ್ರೆ ನಾವು ಅದಕ್ಕೆ ಪೇಮೆಂಟ್ ಮೆಕ್ಯಾನಿಸಮ್ ಹೇಗೆ, ಥ್ರೂ ಯಾವ್ಯಾವ ಪೇಮೆಂಟ್ ನಾವು ಮಾಡಬಹುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಕ್ಯಾಶ್ ಆನ್ ಡೆಲಿವರಿ, COD. ಪೇಮೆಂಟ್ ಫಾರ್ ದ ಗೂಡ್ಸ್ ಆರ್ಡರ್ಡ್ ಆನ್ಲೈನ್ ಮೇ ಬಿ ಮೇಡ್ ಇನ್ ಕ್ಯಾಶ್ ಎಟ್ ದ ಟೈಮ್ ಆಫ್ ಫಿಸಿಕಲ್ ಡೆಲಿವರಿ ಆಫ್ ಗೂಡ್ಸ್. ಸೆಕೆಂಡ್ ಒನ್ ಚೆಕ್ ಮುಖಾಂತರ ಮಾಡಬಹುದು. ಕಸ್ಟಮರ್ ಮೇ ಮೇಕ್ ಪೇಮೆಂಟ್ ಬೈ ಚೆಕ್. ಆಫ್ಟರ್ ದಿಸ್ ಪ್ರೋಸೆಸ್ ಡೆಲಿವರಿ ಆಫ್ ಗೂಡ್ಸ್ ಮೇ ಬಿ ಮೇಡ್. ಅಥವಾ ನೆಟ್ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಮಾಡ್ಬೋದು. ದ ಬೈಯರ್ ಮೇ ಟ್ರಾನ್ಸ್ಫರ್ ದ ಅಮೌಂಟ್ ಆಫ್ ದ ಟ್ರಾನ್ಸಾಕ್ಷನ್ ಟು ದ ಅಕೌಂಟ್ ಆಫ್ ದ ಆನ್ಲೈನ್ ವೆಂಡರ್ ಎಲೆಕ್ಟ್ರಾನಿಕಲಿ ಓವರ್ ದ ನೆಟ್. ಆರ್ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್, ಪ್ಲಾಸ್ಟಿಕ್ ಕಾರ್ಡ್ಸ್ಗಳನ್ನ ಯೂಸ್ ಮಾಡಿ ಕೂಡ ನಾವೇನು ಮಾಡ್ಬೋದು, ಪೇಮೆಂಟ್ ಮಾಡ್ಬೋದು. ದೇ ಆರ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಮೀಡಿಯಮ್ ಫಾರ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್. ಇನ್ ಫ್ಯಾಕ್ಟ್ ಅಬೌಟ್ 95% ಆಫ್ ಆನ್ಲೈನ್ ಕನ್ಸ್ಯೂಮರ್ ಟ್ರಾನ್ಸಾಕ್ಷನ್ಸ್ ಆರ್ ಎಕ್ಸಿಕ್ಯೂಟೆಡ್ ವಿತ್ ಕ್ರೆಡಿಟ್ ಕಾರ್ಡ್. Last one, digital cash. This is a form of electronic currency. This facility is given by the bank to its customer when he deposits sufficient amount of cash. ಓಕೆನಾ, ನೆಕ್ಸ್ಟ್ ಒನ್ ಇಲ್ಲಿ ಕೇಳಿರುವಂತಹ 4 ಮಾರ್ಕ್ಸಿನ ನೆಕ್ಸ್ಟ್ ಕ್ವೆಶನ್. ಎಕ್ಸ್ಪ್ಲೈನ್ ಬ್ರೀಫ್ಲಿ ಎನಿ 4 ಸ್ಟೆಪ್ಸ್ ದಟ್ ಶುಡ್ ಬಿ ಟೇಕನ್ ಅಪ್ ಬೈ ಬಿಸ್ನೆಸ್ ಎಂಟರ್ಪ್ರೈಸಸ್ ಫಾರ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್. ಸೊ ಇಲ್ಲಿ 5 ಪಾಯಿಂಟ್ಸ್ ಇದೆ, ಯಾವುದಾದ್ರೂ 4 ಬರೆದ್ರೆ ಸಾಕು. ಡೆಫಿನೆಟ್ ಕಮಿಟ್ಮೆಂಟ್ ಬೈ ಟಾಪ್ ಮ್ಯಾನೇಜ್ಮೆಂಟ್ ಆಫ್ ಎಂಟರ್ಪ್ರೈಸ್ ಟು ಕ್ರಿಯೇಟ್, ಮೇಂಟೈನ್ ಅಂಡ್ ಡೆವಲಪ್ ವರ್ಕ್ ಕಲ್ಚರ್ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಂಡ್ ಪೊಲ್ಯೂಷನ್ ಪ್ರಿವೆನ್ಷನ್. Complying with the laws and regulations enacted by the government for prevention of pollution. Participation in government programs relating to management of hazardous substance, plantation of trees and checking deforestation. Ensuring that commitment to environmental protection is shared throughout the enterprise by all division and employees. Last one, arranging educational workshop and training materials to share technical information and experience with the suppliers, dealers and customers to get them actively involved in pollution control programs. ನಿಮಗೇನಾದರೂ ಈಸಿ ಪಾಯಿಂಟ್ ಸಿಕ್ಕಿದೆ, ಶಾರ್ಟ್ ಪಾಯಿಂಟ್ ಇದೆ ಅಂತ ಹೇಳಿದ್ರು ಒಂದು 5 ಪಾಯಿಂಟ್ಸನ್ನ ನಿಮ್ಮ ಹತ್ರ ಏನಿದೆ ನೋಟ್ಸು ಅದನ್ನು ಕವರ್ ಅಪ್ ಮಾಡ್ಕೊಂಡು ನೀವು ಬರಿಬಹುದು, ನಿಮಗೆ ಈಸಿ ಆಗಿರೋದು. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 32. ನೇಮ್ ದ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ ದ ಪವರ್ಸ್, ಆಬ್ಜೆಕ್ಟಿವ್ಸ್ ಅಂಡ್ ಸ್ಕೋಪ್ ಆಫ್ ಎ ಕಂಪನಿ. ಎಕ್ಸ್ಪ್ಲೇನ್ ಎನಿ 3 ಕ್ಲಾಸಸ್ ಆಫ್ ದ ಡಾಕ್ಯುಮೆಂಟ್. ಸೇಮ್ 4 ಮಾರ್ಕ್ಸ್ ಕೇಳಿರೋದ್ರಿಂದ ನೇಮ್ ದ ಡಾಕ್ಯುಮೆಂಟ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಯಾವ್ದ್ರ ನೇಮನ್ನು ಬರಿಬೇಕು. ಒಂದು ಬಿಸ್ನೆಸ್ಸಿನ ಪವರ್ಸು, ಆಬ್ಜೆಕ್ಟಿವ್ಸು, ಸ್ಕೋಪನ್ನು ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ, ಡಿಫೈನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ MOA, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಫುಲ್ ಫಾರ್ಮ್ ಬರಿಬೇಕು, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಕ್ಲಾಸಸ್ ಇದೆ ಅದ್ರದ್ದು, ಜಸ್ಟ್ 3 ಕ್ಲಾಸನ್ನ ನೀವು ವಿತ್ ಎಕ್ಸ್ಪ್ಲನೇಷನ್ ಬರಿಬೇಕು. Memorandum of Association is the most important document which defines the objectives of the company. Classes of Memorandum of Association: name class, registered office class, object class, liability class, capital class, association class. 6 classes ಇದೆ. ನೀವು ಯಾವುದಾದ್ರೂ 3 ಕ್ಲಾಸನ್ನು ಇಲ್ಲಿ ಏನು ಮಾಡಿದರೆ ಸಾಕು, ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಓಕೆನಾ, ನೆಕ್ಸ್ಟ್ ಒನ್. ಸನ್ ಲಿಮಿಟೆಡ್ ಕಂಪನಿ ಡಿಸೈಡೆಡ್ ಟು ರೈಸ್ ಫಂಡ್ಸ್ for its expansion program. Explain any 4 factors to be considered by this company while choosing appropriate source of finance. Finance required by business to establish and run its operations is known as business finance. The requirement of funds by business to carry out its various activities is called business finance. ಫ್ಯಾಕ್ಟರ್ಸ್ ಯಾವ್ದು ಅಫೆಕ್ಟ್ ಆಗುತ್ತೆ ನಾವು ಒಂದು ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸನ್ನು ಸೆಲೆಕ್ಟ್ ಮಾಡುವಾಗ ಅಂತ ಹೇಳಿದರೆ, ಕಾಸ್ಟ್, ಫೈನಾನ್ಷಿಯಲ್ ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ಆಪರೇಷನ್ಸ್, ಫಾರ್ಮ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ಲೀಗಲ್ ಸ್ಟೇಟಸ್, ಪರ್ಪಸ್ ಆ್ಯಂಡ್ ಟೈಮ್ ಪೀರಿಯಡ್, ರಿಸ್ಕ್ ಪ್ರೊಫೈಲ್, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಈಸ್, ಟ್ಯಾಕ್ಸ್ ಬೆನಿಫಿಟ್ಸ್, ಎಫೆಕ್ಟ್ ಆನ್ ಕ್ರೆಡಿಟ್ ವರ್ತಿನೆಸ್ ಆಫ್ ದ ಬಿಸ್ನೆಸ್. ಓಕೆನಾ, ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 36 ತಗೊಂಡಿದ್ದೀನಿ. ಇಲ್ಲಿ ನಾನು 33 ಮತ್ತು 35 ಆಪ್ಷನ್ ತಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ 33ಯಲ್ಲಿ ನಿಮಗೆ ಸಿಕ್ಕಾಪಟ್ಟ ಪಬ್ಲಿಕ್ ಡೆಪಾಸಿಟ್ಸು, ಕಮರ್ಷಿಯಲ್ ಪೇಪರ್ಸ್ ಇಷ್ಟೇ ಇರೋದಿಲ್ಲ. ಇದ್ರ ಜೊತೆಗೆ
ಸಾಕಷ್ಟು ಟಾಪಿಕ್ಗಳನ್ನ ಕೇಳಬಹುದು ನೋಟ್ ಅಂತ ಹೇಳ್ಕೊಂಡು. ಸೊ ನಿಮಗೆ ಓದ್ಕೊಳ್ಳೋದಕ್ಕೆ ಟಫ್ ಆಗ್ಬೋದು. ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಸ್ಕಿಪ್ ಮಾಡಿ. ನೆಕ್ಸ್ಟ್ 35 ಕೂಡ ನಾನು ಸ್ಕಿಪ್ ಮಾಡಿದ್ದೀನಿ. 36 ತೊಗೊಂಡಿದ್ದೀನಿ. ಹೌ ಇಂಟರ್ನ್ಯಾಷನಲ್ ಬಿಸ್ನೆಸ್ ಡಿಫರ್ಸ್ ಫ್ರಮ್ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಇದೆ. ಸೊ ಇದಕ್ಕೆ ಈಸಿಯಾಗಿ ನೀವು 4 ಡಿಫರೆನ್ಸಸ್ನ ಬರೆದ್ರೆ ಸಾಕು, ನಿಮಗೆ ಈಸಿಯಾಗಿ 4 ಮಾರ್ಕ್ಸು ಕೊಡ್ತಾರೆ. ಫಸ್ಟ್ ಒನ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಸೆಕೆಂಡ್ ಒನ್ ಡೊಮೆಸ್ಟಿಕ್ ಬಿಸ್ನೆಸ್. ಹಿಯರ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಪೀಪಲ್ ಆರ್ ಆರ್ಗನೈಸೇಷನ್ಸ್ ಆಫ್ ಡಿಫರೆಂಟ್ ಕಂಟ್ರೀಸ್ ಪಾರ್ಟಿಸಿಪೇಟೆಡ್ ಇನ್ international business transactions. People or organization from one nation participate in domestic business. ಇಲ್ಲಿ ಶಾರ್ಟ್ ಫಾರ್ಮ್ ಬರೆಯೋ ಹಾಗಿಲ್ಲ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಇನ್ವಾಲ್ವ್ಸ್ ಯೂಸ್ ಆಫ್ ಕರೆನ್ಸೀಸ್ ಆಫ್ ಮೋರ್ ದ್ಯಾನ್ ಒನ್ ಕಂಟ್ರಿ. Under domestic business, currency of domestic country is used. International markets lack homogeneity due to differences in language, preferences, custom, etc. Domestic markets are relatively more homogeneous in nature. Next one, shareholders and partners are from different nations. Under domestic business, shareholders and partners are usually citizens of the same country. International business transactions are subject to rules, laws and policies, tariffs and quotas, etc. of multiple countries. Domestic business is subject to rules, laws and policies, taxation system, etc. of a single country. Okay. ನೆಕ್ಸ್ಟು ಪಾರ್ಟ್ ಡಿ 8 ಮಾರ್ಕ್ಸ್ ಕ್ವಶನ್. ವಾಟ್ ಈಸ್ ಬಿಸ್ನೆಸ್, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬಿಸ್ನೆಸ್ ಮೀನಿಂಗ್ನ ಬರೀಬೇಕು. ಬಿಸ್ನೆಸ್ ಈಸ್ ಆನ್ ಎಕನಾಮಿಕ್ ಆಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ ವಿತ್ ದ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್ ಅಂತ ಬರೆದು ಅದರ ಆಬ್ಜೆಕ್ಟಿವ್ಸ್ ಏನಿದೆ ಆ ಪಾಯಿಂಟ್ಸನ್ನು ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ಅರ್ನಿಂಗ್ ಪ್ರಾಫಿಟ್ಸ್, ಮಾರ್ಕೆಟ್ ಸ್ಟ್ಯಾಂಡಿಂಗ್, ಇನೋವೇಷನ್, productivity, acquisition of physical and financial resources, improving managers' performance, improving workers' performance, social responsibility. Next one, Mrs. Anita and Mrs. Ashwini entered into agreement to start a business and to share its profits. First one, identify the form of business organization that decided to start. Answer, partnership firm. Explain its features ಅಂತ ಕೇಳಿದ್ದಾರೆ. So partnership ಅಂತ ಹೇಳಿದರೆ, partnership is a contract between the relation between the persons who have agreed to share the profits of the business carried on by all or any one of them acting for all. ಅವ್ರು ಕೇಳಿರೋದೇನು ಫೀಚರ್ಸ್ ಕೇಳಿದ್ದಾರೆ. ಟೋಟಲ್ ಆಗಿ 7 ಫೀಚರ್ಸನ್ನು ಎಕ್ಸ್ಪ್ಲೈನ್ ಮಾಡಿದರೆ ಸಾಕು. ಫಾರ್ಮೇಷನ್ ಥ್ರೂ ಅಗ್ರಿಮೆಂಟ್, ಪ್ರೆಸೆನ್ಸ್ ಆಫ್ ಬಿಸ್ನೆಸ್, ಶೇರಿಂಗ್ ಆಫ್ ಪ್ರಾಫಿಟ್ಸ್, ಅನ್ಲಿಮಿಟೆಡ್ ಲಯಬಿಲಿಟಿ, ರಿಸ್ಕ್ ಬೇರಿಂಗ್, ಲ್ಯಾಕ್ ಆಫ್ ಕಂಟಿನ್ಯೂಟಿ, ಮೆಂಬರ್ಶಿಪ್, ಮ್ಯೂಚುವಲ್ ಏಜೆನ್ಸಿ, ಡಿಸಿಷನ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಪಾರ್ಟ್ನರ್ಸ್. ನೆಕ್ಸ್ಟ್ ಒನ್, ವಾಟ್ ಈಸ್ ಇನ್ಶೂರೆನ್ಸ್, ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. Insurance is a contract between two parties, that is insurer and insured, where one party agrees to pay the compensation to another party against the loss which may arise due to uncertainty. Principles, very important topic ನಿಮ್ಮ ಎಕ್ಸಾಮಿಗೆ. Principle of utmost good faith, principle of insurable interest, principle of indemnity, principle of subrogation, principle of mitigation of loss, principle of cause proxima. Cause proxima ಅಂತ ಹೇಳಿದ್ರೆ nearest cause. Next one, 8 marks in the next question. Explain the 4 merits and 4 limitations of multiple shops ಅಂತ ಇದೆ. ಮಲ್ಟಿಪಲ್ ಶಾಪ್ಸನ್ನು ನಾವು ಚೈನ್ ಸ್ಟೋರ್ಸ್ ಅಂತ ಕೂಡ ಕರಿತೀವಿ. ಹಿಯರ್ ಚೈನ್ ಸ್ಟೋರ್ಸ್ ಆರ್ ಮಲ್ಟಿಪಲ್ ಶಾಪ್ಸ್ ಆರ್ ನೆಟ್ವರ್ಕ್ಸ್ ಆಫ್ ರಿಟೇಲ್ ಶಾಪ್ಸ್ ದಟ್ ಆರ್ ಓನ್ಡ್ ಅಂಡ್ ಆಪರೇಟೆಡ್ ಬೈ ಮ್ಯಾನುಫ್ಯಾಕ್ಚರರ್ಸ್ ಆರ್ ಇಂಟರ್ಮೀಡಿಯರೀಸ್ ಡೀಲಿಂಗ್ ಇನ್ ಸ್ಟ್ಯಾಂಡರ್ಡೈಸ್ಡ್ ಅಂಡ್ ಬ್ರ್ಯಾಂಡೆಡ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ ಬಾಟಾ ಶೂ ಸ್ಟೋರ್ಸ್ ಅಥವಾ ಮೆಕ್ಡೊನಾಲ್ಡ್. ಓಕೆ, ಮೆರಿಟ್ಸು 4 ಮೆರಿಟ್ಸು 4 ಡಿಮೆರಿಟ್ಸು ಕೇಳಿದ್ದಾರೆ. ಮೆರಿಟ್ಸ್, ಎಕನಾಮೀಸ್ ಆಫ್ ಸ್ಕೇಲ್, ಎಲಿಮಿನೇಷನ್ ಆಫ್ ಮಿಡ್ಲ್ ಮ್ಯಾನ್, no bad debts, low cost, flexibility. Demerits, limited selection of goods, lack of initiative, lack of personal touch, difficult to change demand. Okay, next to last one, explain the steps to be followed in export trade up to obtain excise clearance. Steps to be followed in export trade after obtaining excise clearance. Obtaining certificate of origin, first one, obtaining certificate of origin, reservation of shipping space, packing and forwarding, insurance of goods, custom clearance, obtaining mate's receipt, payment of right and issuance of bill of lading, preparation of invoice, securing payment. ಸೊ ಇದಿಷ್ಟು ಕೂಡ 2024-25 ಪೇಪರಲ್ಲಿ ಇರುವಂತಹ ಪಾರ್ಟ್ ಸಿ 4 ಮಾರ್ಕ್ಸ್ ಆ್ಯಂಡ್ 8 ಮಾರ್ಕ್ಸ್ ಕ್ವಶನ್ಸಿಗೆ ಆನ್ಸರ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಆಲ್ರೆಡಿ ನಿಮಗೆ ಹೆಲ್ಪ್ ಆಗೋ ರೀತಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸಲ್ಲಿ 2 ಮಾರ್ಕ್ಸಿಗೆ ಯಾವ್ಯಾವ ಕ್ವಶನ್ಸ್ ಓದ್ಕೊಳ್ಬೇಕು ಒಂದು ಸಪ್ರೇಟ್ ವಿಡಿಯೋ ಇದೆ, 4 ಮಾರ್ಕ್ಸಿಗೆ ಒಂದು ಸಪ್ರೇಟ್ ವಿಡಿಯೋ ಇದೆ, 8 ಮಾರ್ಕ್ಸಿಗೂ ಕೂಡ ಒಂದು ಸಪ್ರೇಟ್ ವಿಡಿಯೋ ಇದೆ. ಹಾಗಾಗಿ ಆ ವಿಡಿಯೋಸ್ಗಳನ್ನ ವಾಚ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.